ನಮಸ್ತೆ ವೀಕ್ಷಕರೇ, ನಾನು ಮಂಜುನಾಥ್, ಹೈಕೋರ್ಟ್ ಅಡ್ವೊಕೇಟ್. ನಾನು ಮಹಾವತಾರ ಬಾಬಾಜಿ ಸಂಸ್ಥೆಗೆ ಲೀಗಲ್ ಅಡ್ವೈಸರ್ ಆಗಿದ್ದೀನಿ. ಹಾಗೆ ಸೀಲಪ್ ಕೇರ್ ಫೌಂಡೇಶನ್ ಸಂಸ್ಥೆಗೂ ಲೀಗಲ್ ಅಡ್ವೈಸರ್ ಆಗಿದ್ದೀನಿ. ನೀವು ಏನೇ ಕಷ್ಟಗಳಿದ್ರೂ ಕೂಡ ಈ NGO ಸಂಸ್ಥೆಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ NGO ಸಂಸ್ಥೆಯಿಂದ ನೀವು ಉಚಿತವಾಗಿ ಕಾನೂನು ಸೇವೆಯನ್ನು ಪಡ್ಕೋಬೋದು. ಈ ದಿನ ಟಾಪಿಕ್ ಏನಂದರೆ, ಒಂದು ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸಪೋಸ್ ನಿಮ್ಮ ಕಂಪ್ಲೇಂಟ್ನ, ನಿಮ್ಮ ದೂರನ್ನು ತೆಗೆದುಕೊಳ್ಳೋಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ ಅಥವಾ ತೆಗೆದುಕೊಳ್ಳಲ್ಲ. ಆ ಥರ ಏನು ಮಾಡ್ತಾರೆ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸುಳ್ಳು ಹೇಳಿ ನಿಮ್ಗೆ ಏನು ಮಾಡ್ತಾರೆ, ಮೋಸ ಮಾಡುವ ಅವಕಾಶ ಜಾಸ್ತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು, ಯಾವ ರೀತಿ ನ್ಯಾಯನ ಪಡ್ಕೋಬೇಕು, ನನಗಾಗಿರೋ ಅನ್ಯಾಯನ ನಾನು ಯಾವ ರೀತಿ ಕಾನೂನು ರೀತಿ ನಾನು ನ್ಯಾಯ ಪಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರ ಅಕ್ನಾಲೆಜ್ಮೆಂಟು ಅಥವಾ ಅವರ ಸ್ವೀಕೃತಿ ಏನಾದರೂ ಕೊಡಲಿಲ್ಲ ಅಂತ ಅಂದಾಗ, ನೀವು ನಿಯರೆಸ್ಟ್ ಪೋಸ್ಟ್ ಆಫೀಸ್ಗೆ ಹೋಗಿ ನಿಮ್ಮ ಕಂಪ್ಲೇಂಟ್ನ ದೂರನ್ನು ಒಂದು ಸಂಬಂಧಪಟ್ಟಂಥ ಒಂದು ಯಾವುದು ಜ್ಯೂರಿಸ್ಡಿಕ್ಷನ್ ಬರುತ್ತೆ ಆ ಒಂದು ಪೊಲಿಟಿಷನ್ಗೆ ಒಂದು ರಿಜಿಸ್ಟರ್ ಪೋಸ್ಟನ್ನು ಮಾಡಿ ಆ ಒಂದು ಅಕ್ನಾಲೆಜ್ಮೆಂಟ್ ಇಟ್ಕೋಬೇಕು. ಅದ್ರ ಜೊತೆಗೆ ನೀವು ಆ ಒಂದು ಕಾಪಿನ ಹಲವಾರು ಇವರಿಗೆ ಅವರ ಉನ್ನತ ಅಧಿಕಾರಿಗಳು ಕೂಡ ಕಳಿಸ್ಬೋದು. SP ಕಳಿಸ್ಬೋದು, ಕಮಿಷನರ್ ಕಳಿಸ್ಬೋದು, ಈಗ ಎಲ್ಲರೂ ಕಳಿಸ್ಬೋದು. ಅವರೆಲ್ಲರೂ ಕಳಿಸಿರುವಂಥ ಒಂದು ದಾಖಲಾತಿನ ಸ್ವೀಕೃತಿಯನ್ನು ನೀವು ನಿಮ್ಮ ಹತ್ರ ಇಟ್ಕೊಂಡು ನಿಮ್ಮ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ PCR ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸಿ ನೀವೇನು ಮಾಡ್ಬೋದು, ಅವರ ಮೇಲೆ ಪಾರ್ಟಿನ್ ಮಾಡಿ ಯಾರು ಕಂಪ್ಲೇಂಟ್ ತೆಗೆದುಕೊಂಡಿಲ್ಲ ಅವ್ರಿಗೂ ಕೂಡ ನೀವು ಕಾನೂನು ರೀತಿ ಶಿಕ್ಷೆಯನ್ನು ಕೊಡಿಸ್ಬೋದು, ಅವ್ರ ತನಕ ಸಸ್ಪೆಂಡ್ ಮಾಡಿಸ್ಬೋದು. ಈ ರೀತಿ ಅಧಿಕಾರ ಪ್ರತಿಯೊಬ್ಬ ಪಬ್ಲಿಕ್ಗೂ ಇರುತ್ತೆ. ಸೊ ನಿಮ್ಮ ಹಕ್ಕನ್ನು ನೀವು ತಿಳ್ಕೊಬೇಕಾಗ್ತದೆ. ನಿಮ್ಮ ಹಕ್ಕನ್ನು ನೀವು ತಿಳ್ಕೊಂಡಾದಾಗ ಯಾರಿಗೂ ನೀವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಕ್ಕು ನಮಗೆ ಗೊತ್ತಿಲ್ಲದಿದ್ದಾಗ ಖಂಡಿತ ನಾವು ಏನಾಗ್ತೀವಿ, ತುಂಬ ಸಮಸ್ಯೆಗಳಿಗೆ ಗುರಿಯಾಗುವ ಅವಕಾಶ ಇರುತ್ತೆ. ಸೊ ಅದರಿಂದ ನಿಮಗೆ ಏನೇ ಲೀಗಲ್ ಅಡ್ವೈಸ್ ಬೇಕಂದರೆ ನಮ್ಮ ಒಂದು ಸೀಲಪ್ ಕೇರ್ ಫೌಂಡೇಶನ್ ಸಂಸ್ಥೆ ಅಥವಾ ಮಹಾವತಾರ ಬಾಬಾಜಿ ಸಂಸ್ಥೆ ಅಥವಾ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ಸಲಹೆಗಳು ಬೇಕಾದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಾವು ಸಹಾಯ ಮಾಡ್ತೀವಿ. ಯಾವುದೇ ಪೊಲಿಟಿಷಿಯನ್ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಖಂಡಿತವಾಗಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ನೀವು ದೂರನ್ನು ನೀಡಬಹುದು. ಸಪೋಸ್ ನೀವು ಪೋಸ್ಟ್ ಆಫೀಸಿಗೂ ಮಾಡೋಕ್ಕಾಗಲಿಲ್ಲ ಅಥವಾ ನಿಮಗೆ ಸ್ಟೇಷನಲ್ಲೇ ನಿಮಗೆ ಸಹಾಯ ಬೇಕಂದರೆ ನೀವೇನು ಮಾಡಬೇಕು, ಆ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ನಿಮಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ನೀವು ನಿಯರೆಸ್ಟ್ ಇರುವಂಥ SP ಆಫೀಸ್ಗೆ ಹೋಗಿ ದೂರನ್ನು ಕೂಡ ಕೊಡಬಹುದು. ಈ ರೀತಿ ಹಲವಾರು ರೀತಿ ನಾವು ನ್ಯಾಯವನ್ನು ಪಡ್ಕೋಬೋದು. ಹೀಗೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಕಾನೂನು ಅರಿವನ್ನು ತಿಳಿಸುವಂಥ ಕಾರ್ಯಕ್ರಮ ನಾನು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀನಿ. ಜೈ ಹಿಂದ್, ಭಾರತ್ ಮಾತೆಗೆ ಜೈ.